ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೀವೇನಾದರೂ ವಾಟ್ಸಪ್, ಗೂಗಲ್ ಪೇ, ಫೋನ್ ಪೇ ಬಳಸ್ತಾ ಇದ್ರೆ ಈ ಜಗತ್ತಲ್ಲಿ ದೊಡ್ಡ ಸ್ಫೋಟಕ ಬೆಳವಣಿಗೆಯಾಗಿದೆ. ಜಗತ್ತಿನಾದ್ಯಂತ ಬರೋಬ್ಬರಿ 300 ಕೋಟಿಗೂ ಅಧಿಕ ಜನ ಬಳಸೋ ಆ್ಯಪ್ ಅಮೆರಿಕ ಮೂಲದ ವಾಟ್ಸ್ಆ್ಯಪ್. ಈ ಕಂಪನಿ ಈಗ ಭಾರತೀಯನೊಬ್ಬನ ಕೈಗೆ ಸಿಕ್ಕಿದೆ. ಮಾರ್ಕ್ ಝಕರ್ಬರ್ಗ್ ಒಡೆತನದ ಮೆಟಾ ಕಂಪನಿ ಈಗ ಕ್ರೆಡ್ನ ಸೀರೀಸ್ ಹೆಚ್ ಫಂಡಿಂಗ್ ರೌಂಡ್ನಲ್ಲಿ $900 ಮಿಲಿಯನ್ ಸುರಿದಿದೆ. ಭಾರತೀಯ ಕಂಪನಿ ಕ್ರೆಡ್ ಅದಕ್ಕೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ $8,550 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದೆ ಕ್ರೆಡ್ ಮೇಲೆ. ಆ ಮೂಲಕ ಕ್ರೆಡ್ ಕಂಪನಿಯಲ್ಲಿ 20% ಪಾಲನ್ನು ಮೆಟಾ ತನ್ನದಾಗಿಸ್ಕೊಂಡಿದೆ. ಇದರ ಪರಿಣಾಮ ಈ ಡೀಲ್ನ ಬಳಿಕ ಭಾರತೀಯ ಕಂಪನಿ ಕ್ರೆಡ್ನ ಒಟ್ಟು ಮೌಲ್ಯ $43,000 ಕೋಟಿ ರೂಪಾಯಿ ಅಂದರೆ $4.5 ಬಿಲಿಯನ್ ದಾಟಿದೆ. ಅರೆ ಏನ್ರಿ ಇದು, ವಾಟ್ಸಪ್ ಭಾರತೀಯನ ಕೈಗೆ ಬಂತು ಅಂತ ಹೇಳ್ತಾ ಇದ್ರಿ, ಗೂಗಲ್ ಪೇ, ಫೋನ್ ಪೇ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಕ್ರೆಡ್ಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಷ್ಟೇ ಹೇಳ್ತಿದ್ದೀರಲ್ಲ ಅಂತ ನೀವು ಅನ್ಕೋಬೋದು. ಲಿಂಕ್ ಇದೆ. ಮೆಟಾ ಕಂಪನಿ ಕ್ರೆಡ್ಡಲ್ಲಿ ಸುಮ್ಮನೆ ಹೂಡಿಕೆ ಮಾಡಿಲ್ಲ. ಅವರು ಕುನಾಲ್ ಶಾಗೆ ಬನ್ನಿ ಕುನಾಲ್ ಶಾ, ವಾಟ್ಸಪ್ನ ನೀವೇ ಮುನ್ನಡೆಸಿ ಅಂತ ಕರಿತಾ ಇದ್ರು. ಅದಕ್ಕೆ ಪ್ರತಿಯಾಗಿ ಕೊಟ್ಟಿರೋ ಆಫರ್ ಇದು. ಸರಿ, ನಿಮ್ಮ ವಾಟ್ಸಪ್ ಬಂದು ನಾನು ಮುನ್ನಡೆಸೋ ನನಗೇನು ಸಿಗುತ್ತೆ ಅಂತ ಅವ್ರು ಕೇಳ್ತಾರಲ್ಲ, ಕುನಾಲ್ ನಿಮ್ಮ ಕ್ರೆಡ್ ಕಂಪ್ನಿಲಿ ಇಯರ್ಲಿ $1 ಬಿಲಿಯನ್ ಸುರಿತೀವಿ, 20% ಶೇರ್ ಕೊಡಿ. ನೀವು ಸೀದಾ ಅದನ್ನು ಕೆಲಸ ಬಿಟ್ಟು ಅಲ್ಲಿ ಕ್ರೆಡ್ CEO ಸ್ಥಾನ ಬಿಟ್ಬಿಟ್ಟು ಬಂದು ನಮ್ಮ ವಾಟ್ಸಪ್ ಕಂಪನಿಯ CEO ಆಗಿ ನೀವು ನಮ್ಮ ಆ್ಯಪ್ನ ಚಂದ ಮಾಡಬೇಕು ಅನ್ನೋದು ಝಕರ್ಬರ್ಗ್ ಕೊಟ್ಟಿರೋ ಆಫರ್ ಕುನಾಲ್ ಶಾಗೆ. ಇದರ ಪರಿಣಾಮ ಈಗ ಕುನಾಲ್ ಶಾ ಕ್ರೆಡ್ನ CEO ಹುದ್ದೆಯಿಂದ ಕೆಳಗಿಳಿದು ನೇರವಾಗಿ ಮೆಟಾದ ಗ್ಲೋಬಲ್ ಲೀಡರ್ಶಿಪ್ ಟೀಮನ್ನು ಸೇರ್ಕೊಂಡಿದ್ದಾರೆ. ಕಳೆದ 7 ವರ್ಷಗಳಿಂದ ವಾಟ್ಸಪ್ ಮುನ್ನಡೆಸ್ತಾ ಇದ್ದ ವಿಲ್ ಕ್ಯಾಥ್ಕಾರ್ಟ್ ಅವರನ್ನ AI ವಿಭಾಗಕ್ಕೆ ಶಿಫ್ಟ್ ಮಾಡಿ ಅವ್ರ ಜಾಗಕ್ಕೆ ಕುನಾಲ್ ಶಾ ಅವರನ್ನ ಕೂರಿಸಲಾಗಿದೆ. ಬೆಂಗಳೂರಿಂದ ಈಗ ಕುನಾಲ್ ಶಾ ತಮ್ಮ ಬೇಸನ್ನು ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಗೂಗಲ್ ಪೇ, ಫೋನ್ ಪೇಗೆ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಹೊಸ ಚಾಲೆಂಜ್ ಬರ್ತಾ ಇದೆ. ಯಾಕಂದರೆ UPI ಪೇಮೆಂಟ್ನಲ್ಲಿ ಬಹಳ ವರ್ಷಗಳಿಂದ ಇದ್ರೂ ಕೂಡ ಭಾರತದಲ್ಲಿ ನಂಬರ್ 9 ಇದೆ. ಟಾಪ್ 1, 2, 3, 4, 5 ವಾಟ್ಸಾಪ್ ಇಲ್ಲ. ಆದರೆ ಕುನಾಲ್ ಶಾರನ್ನ ಇದನ್ನೇ ಮೈಂಡಲ್ಲಿ ಇಟ್ಕೊಂಡು ಝಕರ್ಬರ್ಗ್ ವಾಟ್ಸಾಪ್ಗೆ ಕರ್ಕೊಂಡು ಹೋಗಿದ್ದಾರೆ. ಯಾರಿ ಕುನಾಲ್ ಶಾ? ಫ್ರೀ ಚಾರ್ಜ್ ಟು ಕ್ರೆಡ್, ದಿ ಬಿಲ್ಡರ್ ಮೈಂಡ್ ಸೆಟ್. ಅಂದಹಾಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋ ಈ ಕುನಾಲ್ ಶಾ ಅವರ ಲೈಫ್ ಹೇಗಿತ್ತು? ವೆರಿ ವೆರಿ ಇಂಟ್ರೆಸ್ಟಿಂಗ್. ಹುಟ್ಟಿದ್ದು 1979ರಲ್ಲಿ. ಮುಂಬೈನ ಶ್ರೀಮಂತರಲ್ಲ, ಬಡವರು ಅಲ್ಲ. ಅವರ ಅಪ್ಪ ಒಂದು ಫಾರ್ಮಾ ಡಿಸ್ಟ್ರಿಬ್ಯೂಟರ್ ಆಗಿದ್ರು. ಮಧ್ಯಮ ವರ್ಗದ ಗುಜರಾತಿ ಕುಟುಂಬ, ಅಲ್ಲಿ ಹುಟ್ಟಿದ್ರು ಇವರು. ಈಗ ಇವರ ಏಜ್ 46 ವರ್ಷ. ಆದರೆ ಕಾಲೇಜು ದಿನಗಳಲ್ಲೇ ತಂದೆಯ ಬಿಸ್ನೆಸ್ ಲಾಸ್ ಆಗಿ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಆಗ ಮನೆ ಜವಾಬ್ದಾರಿ ಹೊತ್ತಿದ್ದ ಕುನಾಲ್ ಮುಂಬೈನ ವಿಲ್ಸನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಓದ್ತಲೇ ಡೇಟಾ ಎಂಟ್ರಿ ಬಿಸ್ನೆಸ್, ಪಾರ್ಟಿ ಮ್ಯಾನೇಜರ್ ಆಗಿ ಓಡಾಡ್ಕೊಂಡಿದ್ರು. ಸ್ವಲ್ಪ ದುಡ್ಡು ಅರ್ನ್ ಮಾಡಿಕೊಂಡು ಫೀಸ್ ಎಲ್ಲ ಅವರೇ ಕಟ್ಕೊಳ್ತಾ ಇದ್ರು. ಮುಂದೆ MBA ಸೇರಿದ್ರು ಕೂಡ ಕಂಪ್ಲೀಟ್ ಮಾಡಲಿಲ್ಲ, ಡ್ರಾಪ್ ಔಟ್ ಆದರು. ಒನ್ಸ್ ಅಗೇನ್ ಇನ್ನೊಬ್ಬ ಡ್ರಾಪ್ ಔಟ್, ಬಟ್ CEO ಈಗ ವಾಟ್ಸಪ್ CEO ನೋಡಿ. BPO ಕಂಪನಿ ಒಂದರಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿ ಆಮೇಲೆ ಪೈಸಾ ಬ್ಯಾಕ್ ಅನ್ನೋ ಸಣ್ಣ ವೆಬ್ಸೈಟ್ ಮೂಲಕ ಬಿಸ್ನೆಸ್ ಜರ್ನಿ ಶುರುವಾಯಿತು. ಇದೇ ಹಠ ಮುಂದೆ ಫ್ರೀ ಚಾರ್ಜ್ ಸಂಸ್ಥೆ ಹುಟ್ಟೋಕ್ಕೂ ಕಾರಣ ಆಯಿತು. ನಿಮ್ಮಲ್ಲಿ ಕೆಲವ್ರಿಗೆ ನೆನಪಿರ್ಬೋದು, ಒಂದು ಕಾಲದಲ್ಲಿ ನಾವೆಲ್ಲ ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ ತುಂಬ ಜನ ಫ್ರೀ ಚಾರ್ಜ್ ಅನ್ನೋ ಆ್ಯಪನ್ನು ಯೂಸ್ ಮಾಡಿರೋದು ನಿಮ್ಗೆ ನೆನಪಿರ್ಬೋದು. ಆ ಫ್ರೀ ಚಾರ್ಜ್ ಆ್ಯಪನ್ನು ಕಟ್ಟಿದ್ದೇ ಕುನಾಲ್ ಶಾ 2010ನೇ ಇಸ್ವಿಲಿ. ಇವಾಗಿನಗಿಂತ 14 ವರ್ಷಗಳ ಹಿಂದೆ ಅದನ್ನು ಥಿಂಕ್ ಮಾಡಿದ್ರು ಅವರು. ಇಂಟರ್ನೆಟ್ ರೆವಲ್ಯೂಷನ್ಗಿಂತ ಮುಂಚೆನೇ ಬರೀ 5 ವರ್ಷದಲ್ಲಿ 20 ಮಿಲಿಯನ್ ಅಂದರೆ 2 ಕೋಟಿ ಜನ ಯೂಸರ್ಸನ್ನು ಅದು ಪಡ್ಕೊಂಡಿತ್ತು. ಆ ನಂತರ ಕುನಾಲ್ ಶಾ 2015ರಲ್ಲಿ 4-5 ವರ್ಷಗಳಲ್ಲಿ ಆ ಕಂಪನಿಯನ್ನು $400 ಮಿಲಿಯನ್ ಸ್ನ್ಯಾಪ್ ಡೀಲ್ಗೆ ಮಾರಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಅಲ್ಲಿಂದ ಅವರು ಸುಮ್ಮನೆ ಕುಳಿತುಕೊಳ್ಳಿಲ್ಲ. 2018ರಲ್ಲಿ ಮತ್ತೆ ಇನ್ನೊಂದು ಸ್ಟಾರ್ಟ್ಅಪ್ ಕ್ರೆಡ್ ಅನ್ನ ಶುರು ಮಾಡಿದ್ರು. ಹೆಡ್ ಕ್ವಾರ್ಟರ್ಸ್ ನಮ್ಮ ಬೆಂಗಳೂರಲ್ಲಿ. ಕ್ರೆಡ್ ಶುರು ಮಾಡಿದಾಗ ಕುನಾಲ್ ಶಾ ಟಾರ್ಗೆಟ್ ಮಾಡಿದ್ದು ಯಾರನ್ನು ಗೊತ್ತಾ? ಸಾಮಾನ್ಯ ಜನರನ್ನಲ್ಲ, ಭಾರತದ ಟಾಪ್ 1% ಹೈ ನೆಟ್ವರ್ತ್ ಶ್ರೀಮಂತರನ್ನ. ಯಾರು ಸರಿಯಾಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ತಾರೋ, ಯಾರಿಗೆ ಹೈ ಕ್ರೆಡಿಟ್ ಸ್ಕೋರ್ ಇದೆಯೋ ಅವ್ರನ್ನ ಮಾತ್ರ ಈ ಆ್ಯಪ್ ಒಳಗಡೆ ಬಿಟ್ಕೊಳ್ಳೋದು ಅಂತ ಅದನ್ನ ಡಿಸೈನ್ ಮಾಡಿದ್ರು. ಶ್ರೀಮಂತರಿಗೆ ಮಾತ್ರ ಈ ಆ್ಯಪ್ ಅನ್ನೋ ರೀತಿಯಲ್ಲಿ. ಇದರಿಂದ ಏನಾಯ್ತು, ಕ್ರೆಡ್ ಅನ್ನೋದು ಬರೀ ಒಂದು ಬಿಲ್ ಪೇಮೆಂಟ್ ಆ್ಯಪ್ ಆಗಿ ಉಳಿಲಿಲ್ಲ, ಅದೊಂದು ಪ್ರೀಮಿಯಂ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಆಗಿ ಬದಲಾಯಿತು. ಅದರ ಕ್ಲಾಸಿಕ್ ಇಂಟರ್ಫೇಸ್, ರಿವಾರ್ಡ್ ಸಿಸ್ಟಮ್ ಜನರನ್ನ ಆ್ಯಪ್ಗೆ ಅಡಿಕ್ಟ್ ಆಗೋ ರೀತಿ ಮಾಡ್ತು, ಶ್ರೀಮಂತರನ್ನ. ಸದ್ಯಕ್ಕೆ 17 ಮಿಲಿಯನ್ ಅಂದರೆ 1,70,00,000 ಈ ಸ್ವಲ್ಪ ರಿಚ್ ಕ್ಲಾಸ್ ಈ ಕ್ರೆಡ್ ಆ್ಯಪನ್ನು ಯೂಸ್ ಮಾಡ್ತಿದ್ದಾರೆ. ಅದು ದೊಡ್ಡದೇ. ಅದು ಹೈಯೆಸ್ಟ್ ಶ್ರೀಮಂತಿಕೆ ಇವರಲ್ಲಿ ಹೆಚ್ಚಿನವರು ಆ್ಯಪ್ ಯೂಸ್ ಮಾಡಿದಾಗ ಅಲ್ಲಿನ ಕಾಮರ್ಸ್, ಆ ಆ್ಯಪ್ನ ಬಿಸ್ನೆಸ್ ಮಾಡೆಲ್ಲೇ ಬೇರೆ ಝೋನ್ಗೆ ಹೋಗುತ್ತೆ. ಈಗ ಇದೇ ಮಾರ್ಕ್ ಝಕರ್ಬರ್ಗ್ ಕಣ್ಣಿಗೆ ಬಿದ್ದಿರೋದು. ಬರೀ ಮೆಸೇಜ್ ಕಳಿಸೋ ವಾಟ್ಸಪ್ಗೆ ಇದೇ ರೀತಿಯ ಪ್ರೀಮಿಯಮೈಸೇಷನ್ನ ಆಸೆ ಒಳಗೊಳಗೆ ಇತ್ತು. ಬಿಲ್ಡರ್ ಮೈಂಡ್ ಸೆಟ್ ಬೇಕಾಗಿತ್ತು.
ಅದಕ್ಕೇನೆ ಕ್ರೆಡ್ನಲ್ಲಿ ದುಡ್ಡು ಹಾಕಿ ಕುನಾಲ್ ಶಾ ಅವರು ಬನ್ನಿ ನೀವು ಸಾಕು ವಾಟ್ಸಪ್ ನೋಡ್ಕೊಳ್ಳಿ ಅಂತ ಕರೆದಿದೆ ಮೆಟಾ. ಕ್ರೆಡ್ನಲ್ಲಿ ಸದ್ಯಕ್ಕೆ ಕುನಾಲ್ ಶಾ ಅವರ ಸ್ವಂತ ಪಾಲು 11.5% ಇದೆ. ಅವ್ರದೇ ಆದ QED ಇನೋವೇಷನ್ ಲ್ಯಾಬ್ಸ್ದು ಕಂಪನಿ ಮೂಲಕ 11.7% ಶೇರ್ ಇಟ್ಕೊಂಡಿದ್ದಾರೆ. ಇನ್ನು ಕಂಪನಿಯ ಉದ್ಯೋಗಿಗಳಿಗೆ ಅಂತಾನೆ ಮೀಸಲಿಟ್ಟಿರೋ ESOP ಪೂಲ್ ನಲ್ಲಿ 11.3% ಶೇರ್ ಇದೆ. ಇದೆಲ್ಲ ಬಿಟ್ರೆ ಬಾಕಿ ಉಳಿದಿರೋದ್ರಲ್ಲಿ ಪೀಕ್ XV, ರಿಬಿಟ್, ಟೈಗರ್ ಗ್ಲೋಬಲ್ ಅಂತ ದೊಡ್ಡ ದೊಡ್ಡ ಹೂಡಿಕೆದಾರರ ಪಾಲಿದೆ. ಈಗ ಇವರ ಪಟ್ಟಿಗೆ ಮೆಟಾ ಸೇರ್ತಾ ಇದೆ. ವಾಟ್ಸಪ್ ಲೆಕ್ಕಾಚಾರ ಏನು? ವಾಟ್ಸಪ್ ಪೇಗೆ ಬೇಕಿದೆ ಸಂಜೀವಿನಿ. ಸ್ನೇಹಿತರೆ, ವಾಟ್ಸಪ್ಗೆ ಈಗ ಆಲ್ರೆಡಿ ಜಗತ್ತಿನಾದ್ಯಂತ 3 ಬಿಲಿಯನ್ ಅಂದ್ರೆ 300 ಕೋಟಿ ಯೂಸರ್ಸ್ ಇದ್ದಾರೆ. ಇದು ಬಿಡಿ, ನಮ್ಮ ಭಾರತದಲ್ಲೇ 50 ಕೋಟಿ ಜನ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಜಗತ್ತಿನ 200+ ರಾಷ್ಟ್ರಗಳಲ್ಲಿ ಭಾರತ ಜನನೇ ವಾಟ್ಸಪ್ನ 15% ಬಳಕೆದಾರರು. ದೊಡ್ಡ ಮಾರ್ಕೆಟ್. ಈ ಚಾರ್ಟ್ ನೋಡಿ, ಇಡೀ ಪ್ರಪಂಚದಲ್ಲಿ ಈ ಆ್ಯಪ್ ಬಳಸೋರ ಲಿಸ್ಟ್ನಲ್ಲಿ ಭಾರತ ಟಾಪ್ನಲ್ಲಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಚೈನಾ, ಅಲ್ಲಿ ಸ್ಪೇಸ್ ಇಲ್ಲ ಇವರಿಗೆ, ವಾಟ್ಸಪ್ ಬೆಳೆಯಕ್ಕೆ ಬಿಡಲ್ಲ. ಅಲ್ಲಿ ಅವ್ರದ್ದೇ ಆದ WeChat ಅನ್ನೋ ಆ್ಯಪ್ ಇದೆ. ಹಾಗೆ ನೋಡೋಕೆ ಹೋದರೆ ಅಲ್ಲಿ ವಾಟ್ಸಪ್ಗೆ ಮಾರ್ಕೆಟೇ ಇಲ್ಲ. ಇದೇ ಕಾರಣಕ್ಕೆ ಭಾರತ, ಬ್ರೆಜಿಲ್, ರಷ್ಯಾ, ಅಮೆರಿಕ, ಇಂಡೋನೇಷ್ಯಾ ಇವೆಲ್ಲ ಇಂಪಾರ್ಟೆಂಟ್ ಮಾರ್ಕೆಟ್ಸ್. ಭಾರತ ಟಾಪ್ನಲ್ಲಿದೆ ಮೆಟಾಗೆ, ವಾಟ್ಸಪ್ಗೆ. ಸೊ ಈಗ ಆಲ್ರೆಡಿ ಇದು ಭಾರತದಲ್ಲಿ ಗಟ್ಟಿಯಾಗಿ ಬೇರೂರಿರೋ ಕಂಪನಿ. ಈ ಮಾರ್ಕೆಟ್ ಬಿಡೋಕೆ ರೆಡಿ ಇಲ್ಲ. ಇದನ್ನು ಗಟ್ಟಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೋಬೇಕು ಈಗ ಮೆಟಾದವರು. ಇದರ ಭಾಗವಾಗಿನೇ 2020ರಲ್ಲಿ ವಾಟ್ಸಪ್ ತನ್ನ UPI ಪೇಮೆಂಟ್ ಸಿಸ್ಟಮ್ ಅನ್ನ, ವಾಟ್ಸಪ್ ಪೇ ಅನ್ನ ಲಾಂಚ್ ಮಾಡಿತ್ತು. ಮೊದಲಿಗೆ ಅವರಿಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ, ಯಾಕಂದ್ರೆ ಡೇಟಾ ಲೋಕಲೈಸೇಷನ್ ಮತ್ತು ಸೆಕ್ಯೂರಿಟಿ ರೀಸನ್ಗೆ ಸಂಬಂಧಪಟ್ಟಂತೆ RBI ಕೆಲ ಷರತ್ತನ್ನು ಹಾಕಿತ್ತು. ನಂತರ ಎಲ್ಲ ಕ್ಲಿಯರ್ ಆದಮೇಲೆ ಪರ್ಮಿಷನ್ ಸಿಕ್ಕಿ ವಾಟ್ಸಪ್ ಪೇ ಲಾಂಚ್ ಆಯಿತು. ಇವರ ಲೆಕ್ಕಾಚಾರ ಏನಿತ್ತು ಅಂದರೆ, ನಮಗೆ 50 ಕೋಟಿ ಯೂಸರ್ಸ್ ಇದ್ದಾರೆ. ನಮ್ಮ ಯೂಸರ್ಸ್ಗೆ ಅಲ್ಲೇ ಪೇಮೆಂಟ್ ಆಪ್ಷನ್ ಕೂಡ ಕೊಟ್ಟರೆ ಈಸಿಯಾಗಿ ಪೇಮೆಂಟು ಮಾಡ್ತಾರೆ, ನಾವು ಪೇಮೆಂಟಲ್ಲೂ ಕಿಂಗ್ ಆಗ್ಬೋದು ಅಂತ ಅಂದ್ಕೊಂಡಿದ್ರು. ಆದರೆ ಆಗಿದ್ದೆಲ್ಲ ಉಲ್ಟಾ. ಎಲ್ಲದಕ್ಕೂ ವಾಟ್ಸಪ್ ಯೂಸ್ ಮಾಡ್ತಾರೆ. ಪೇಮೆಂಟ್ ಅಂತ ಬಂದಾಗ ಅಲ್ಲೇ ಆಪ್ಷನ್ ಇದ್ರೂ ಕೂಡ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಗೂಗಲ್ ಪೇ, ಫೋನ್ಪೇ, ಆ ಪೇ, ಈ ಪೇ ಅಂತ ಬೇರೆ ಬೇರೆ ಪೇ ಆ್ಯಪ್ಗಳನ್ನು, ಪೇಮೆಂಟ್ ಡೆಡಿಕೇಟೆಡ್ ಆ್ಯಪ್ಸನ್ನು ಯೂಸ್ ಮಾಡ್ತಾರೆ. ಭಾರತದಲ್ಲಿ ಫೋನ್ಪೇಗೆ 45ರಿಂದ 46% ಮಾರ್ಕೆಟ್ ಶೇರ್ ಇದೆ. ಗೂಗಲ್ಗೆ 33% ಇದೆ. ಆದರೆ ಇದರಲ್ಲಿ ವಾಟ್ಸಪ್ಗಿರೋದು 1% ಇಲ್ಲ, 0.63%, 1% ಕೂಡ ಮಾರ್ಕೆಟ್ ಶೇರ್ ಗಳಿಸೋಕ್ಕಾಗಿಲ್ಲ ವಾಟ್ಸಪ್ಗೆ ಭಾರತದಲ್ಲಿ ಪೇಮೆಂಟ್ಸಲ್ಲಿ. ಸೊ ಈಗ ಪೇಮೆಂಟ್ ಬಿಸ್ನೆಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಕುನಾಲ್ ಶಾ ಅವ್ರನ್ನ ಕಣ್ಣು ಹಾಕಿರೋದು ಇದೇ ಕಾರಣಕ್ಕೋಸ್ಕರ. ಫಿನ್ಟೆಕ್ನಲ್ಲಿ ಬಹಳಷ್ಟು ಅನುಭವ ಇರೋ ಕುನಾಲ್ ಶಾ ಅವ್ರನ್ನ ವಾಟ್ಸಪ್ಗೆ CEO ಮಾಡಿದ್ರೆ ಬರೀ ಭಾರತ ಅಲ್ಲ, ಜಗತ್ತಿನಾದ್ಯಂತ ಈ ಒಂದು ಸೂಪರ್ ಆ್ಯಪ್ ಕಾನ್ಸೆಪ್ಟಲ್ಲಿ ಬೆಳಿಬಹುದು ಅನ್ನೋದು ಲೆಕ್ಕಾಚಾರ. ವಾಟ್ಸಪ್ನ ಸೂಪರ್ ಆ್ಯಪ್ ಕನಸು ನನಸಾಗುತ್ತಾ? ಅವರ ಕನಸು ನನಸಾಗುತ್ತಾ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತಲ್ಲ, ಹೆಲ್ದಿಯಾಗಿ ಆರೋಗ್ಯಕರವಾಗಿ ಜೀವನ ನಡೆಸಬೇಕು ನಾವು ಅಂಥೇಳಿ. ಆದರೆ ಎಷ್ಟೇ ಹೆಲ್ದಿಯಾಗಿ ನಾವಿರೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಆರೋಗ್ಯದ ಸಮಸ್ಯೆ ಅನ್ನೋದು ಮನುಷ್ಯರಿಗೆ ಒಂದಲ್ಲ ಒಂದು ಟೈಮ್ನಲ್ಲಿ ಬಂದೇ ಬರುತ್ತಲ್ವ. ಯಾವಾಗಲಾದರೂ ಕೂಡ ಏನಾದರೂ ಒಂದು ಕಾರಣಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಆ ಚಾನ್ಸಸ್ ಇರುತ್ತೆ. ಅಂಥ ಟೈಮ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದ್ದರೆ ಹಾಸ್ಪಿಟಲ್ ಬಿಲ್ ಭಯ ಇರೋದಿಲ್ಲ. ಲಕ್ಷಗಟ್ಟಲೆ ಹಾಸ್ಪಿಟಲ್ ಬಿಲ್ ಬಂದು ದಿವಾಳಿ ಆಗಲ್ಲ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ. ಯಾಕಂದರೆ ಇನ್ಶೂರೆನ್ಸ್ ಕಂಪನಿ ಅದನ್ನು ಕಟ್ಬಿಡುತ್ತೆ. 700-800 ರೂಪಾಯಿಗೆಲ್ಲ 5ರಿಂದ 10 ಲಕ್ಷ ರೂಪಾಯಿ ಕವರೇಜ್ ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸೋಕ್ಕಾಗತ್ತೆ ಸ್ನೇಹಿತರೆ. ಯಾವ್ದು ತಗೋಬೇಕು, ಏನು ಫೀಚರ್ ಇರಬೇಕು, ಅದೆಲ್ಲ ನಿಮಗೆ ನಿಮ್ಮದೇ ಭಾಷೆಯಲ್ಲಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋ ಆಸಕ್ತಿ ಇದ್ದರೆ ಡಿಟೋದವರ ಹೆಲ್ಪನ್ನು ನೀವು ಮಿಸ್ ಇಲ್ಲದೆ ಪಡೀರಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅವರ ಲಿಂಕ್ ಇದೆ. ಅವರಿಗೆ ಗೂಗಲಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ. ಅಲ್ಲಿರೋ IRDI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಆದಾಯಕ್ಕೆ ತಕ್ಕಂತೆ ಬೆಸ್ಟ್ ಫೀಚರ್ಸ್ ಇರೋ ಪಾಲಿಸಿಯನ್ನು ಹುಡುಕ್ಬಿಟ್ಟು ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕ್ ಮೂಲಕ ಮಿಸ್ ಇಲ್ಲದೆ ಅದನ್ನು ಓಪನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಅವರೊಂದಿಗೆ ಮಾತಾಡೋಕೆ ಅಥವಾ ವಾಟ್ಸಪ್ನಲ್ಲಿ ಚಾಟ್ ಮಾಡೋಕೆ ನೀವು ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ನಾವು ವಾಟ್ಸಪ್ನ ಸೂಪರ್ ಆ್ಯಪ್ ಕನಸಿನ ಬಗ್ಗೆ ಶುರು ಮಾಡ್ತಾ ಇದ್ವಿ. ಝಕರ್ಬರ್ಗ್ ತಲೆಯಲ್ಲಿದ್ದ ಆ ಚೈನಾ ಮಾಡೆಲ್ ಈಗ ಕುನಾಲ್ ಶಾ ಮೂಲಕ ಜೀವ ಪಡ್ಕೊಳ್ತಾ ಇದೆ. ಚೀನಾದಲ್ಲಿ WeChat ಅನ್ನೋ ಆ್ಯಪ್ ಇದೆಯಲ್ಲ, ಅದರಲ್ಲಿ ಅಲ್ಲಿನ ಜನ ಬರೀ ಚಾಟ್ ಅಲ್ಲ, ಕರೆಂಟ್ ಬಿಲ್ ಕಟ್ಟೋಕ್ಕೂ ಯೂಸ್ ಮಾಡ್ತಾರೆ, ಫ್ಲೈಟ್ ಟಿಕೆಟು ಬುಕ್ ಮಾಡ್ತಾರೆ, ಕ್ಯಾಬ್ ಬುಕ್ ಮಾಡೋದಕ್ಕೂ ಅದೇ ಆ್ಯಪನ್ನು ಯೂಸ್ ಮಾಡ್ತಾರೆ. ಹೀಗೆ ಪ್ರತಿಯೊಂದಕ್ಕೂ ಒಂದೇ ಆ್ಯಪನ್ನು ಬಳಸ್ತಾರೆ, ಸೂಪರ್ ಮೊನೋಪಲಿ. ಅದನ್ನು ಸೂಪರ್ ಆ್ಯಪ್ ಅಂತಲೇ ಕರೀತಾರೆ ಚೈನಾದಲ್ಲಿ. ಇದೇ ಥರ ವಾಟ್ಸಪ್ಪನ್ನು ಇಡೀ ಜಗತ್ತಿನ ಸೂಪರ್ ಆ್ಯಪ್ ಮಾಡಬೇಕು, ಇನ್ಕ್ಲೂಡಿಂಗ್ ಭಾರತದಲ್ಲೂ ಸೇರಿದಂತೆ ಅನ್ನೋದು ಮೆಟಾದ ಬಹುದೊಡ್ಡ ಕನಸು. ಆದರೆ ಬಿಗ್ ಚಾಲೆಂಜ್ ಇದೆ. ಜನರ ಮೈಂಡ್ ಸೆಟ್ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಅವಾಗಲೇ ನಿಮಗೆ ಹೇಳಿದ್ವಿ, ಜನ ಯಾವುದಕ್ಕೆ ಒಂದ್ಸಲ ಯೂಸ್ ಮಾಡೋಕ್ಕೆ ಶುರು ಮಾಡೋದು ಅಂದರೆ ಆ್ಯಪ್, ಅದು ಒಂದೇ ಆ್ಯಪ್ನಲ್ಲಿ ಆಪ್ಷನ್ ಕೊಟ್ಟರು ಕೂಡ ಅದನ್ನು ಕ್ಲೋಸ್ ಮಾಡಿ ಬೇರೆ ಆ್ಯಪ್ಗೆ ಹೋಗಿ ಅದನ್ನು ಮಾಡ್ತಾರೆ ಅಂಥೇಳಿ, ಪೇಮೆಂಟ್ಸು ಇತ್ಯಾದಿ ಎಲ್ಲ. ಈಗ ಆ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡುವ ಟಾಸ್ಕ್ ಕುನಾಲ್ ಶಾ ಕೈಗೆ ಬಂದಿದೆ. ಅದೊಂದಷ್ಟು ಪರಿಣಾಮ ಬೀರೋ ಸಾಧ್ಯತೆಗಳು ಕೂಡ ಇವೆ. ಕ್ರೆಡ್ನಲ್ಲಿ ಮಾಡಿದ ಹಾಗೆ ಭರ್ಜರಿ ಕ್ಯಾಶ್ ಬ್ಯಾಕ್, ಪ್ರೀಮಿಯಂ ರಿವಾರ್ಡ್ಸ್ ಎಲ್ಲ ಕೊಟ್ಟು ಜನರನ್ನ ವಾಟ್ಸಪ್ ಪೇಮೆಂಟ್ ಕಡೆಗೆ ಎಳೆಯುವ ಸ್ಟ್ರಾಟಜಿ ಶುರುವಾಗೋ ನಿರೀಕ್ಷೆ ಇದೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ವಾಟ್ಸಪ್ನಲ್ಲೇ ಪೇಮೆಂಟ್ ಕೂಡ ಮಾಡಿಸೋಕೆ ಮೆಟಾ ಕೈಯಲ್ಲಿ ಸಾಧ್ಯ ಆಗುತ್ತಾ?
ಅಥವಾ ಕುನಾಲ್ ಶಾ ಕೈಯಲ್ಲಿ ಸಾಧ್ಯ ಆಗುತ್ತಾ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಏನಿಲ್ಲ ಅಂದರೂ ಕೂಡ ಭಾರತೀಯರೊಬ್ಬರ ಒಬ್ಬ ಆಂಟ್ರಪ್ರನರ್, ಬಿಸ್ನೆಸ್ ಮ್ಯಾನ್ನ ಅಮೋಘ ಜರ್ನಿ ಇದಲ್ವಾ. ಸೀದಾ ಬೆಂಗಳೂರಿಂದ ಕ್ಯಾಲಿಫೋರ್ನಿಯಾದಲ್ಲಿ ವಾಟ್ಸಪ್ನ ಬಾಸ್ ನೀವೇ ಬನ್ನಿ ಕುತ್ಕೊಳ್ಳಿ ಅಂತ ಕರೆಯೋದು ಅಂತ ಹೇಳಿದ್ರೆ ದೊಡ್ಡ ಜರ್ನಿ ಅಲ್ವಾ ಸ್ನೇಹಿತರೆ, ಒಳ್ಳೆ ಸಾಧನೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕೂಡ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರ ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದವರ ಲಿಂಕ್ ಇದೆ. ಅವರ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಇಂದ ನೀವು ಕನ್ನಡದಲ್ಲೇ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸ್ ಅನ್ನು ಪಡಿಬಹುದು. ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಇವಾಗಲೇ ನಿಮ್ಮ ಸ್ಲಾಟ್ ಅನ್ನು ಬುಕ್ ಮಾಡ್ಕೋಬಹುದು ಅವರೊಟ್ಟಿಗೆ ಮಾತಾಡೋಕೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.